ಚಿತ್ರ 6.1ರಲ್ಲಿ ಮೊದಲನೇ ಚಿತ್ರ ನೋಡಿ ಮಕ್ಕಳೇ. ಅಲ್ಲಿ ಕೊಟ್ಟಿರೋದು ಎ ಬಿ ಮತ್ತು ಸಿ ಡಿ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸ್ತದೆ. ಈಗ ಇದನ್ನು ಎ ಬಿ ಅಂತೇಳಿ ಒಂದು ರೇಖೆ ಇದೆ, ನೆಕ್ಸ್ಟ್ ಸಿ ಡಿ ಅಂತ ಒಂದು ರೇಖೆ ಇದೆ. ಅದು ಯಾವ ಬಿಂದುವಿನಲ್ಲಿ ಛೇದಿಸ್ತದೆ? ಓ ಬಿಂದುವಿನಲ್ಲಿ ಛೇದಿಸ್ತದೆ. ಇದನ್ನು ನೋಡಿದ ತಕ್ಷಣ ನಿಮಗೆ ಏನು ಯೋಚನೆ ಬರಬೇಕು? ಇದರಲ್ಲಿ ಯಾವ್ಯಾವ ಕೋನಗಳನ್ನು ನಾವು ಕಂಡುಹಿಡಿಬಹುದು. ಶೃಂಗಾತ್ಮಕ ಕೋನ ಇದೆ ಅಲ್ವಾ, ಇಲ್ಲೊಂದು 2 ಶೃಂಗಾತ್ಮಕ ಕೋನ, ಇದು ಮತ್ತೆ ಇದು ಶೃಂಗಾತ್ಮಕ ಕೋನ. ಮತ್ತೆ ಇನ್ನೊಂದು ಚಿತ್ರ ಕೊಟ್ಬಿಟ್ಟಿದ್ದಾರೆ, ಅದರಲ್ಲಿ ಏನು ಕೊಟ್ಟಿದ್ದಾರೆ? ಎ ಒ ಸಿ ಪ್ಲಸ್ ಬಿ ಒ ಇ, ಇಲ್ಲೊಂದು ಲೈನ್ ಹೇಳ್ತಿದ್ದಾರೆ, ಅದಕ್ಕೆ ಇ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಬಿ ಒ ಇ ಅಂತ. ಈಗ ನಾವು ಕೊಟ್ಟಿರೋದು ಏನು ಬರ್ಕೊಬಿಡೋಣ? ಎ ಒ ಸಿ. ಎ ಒ ಸಿ ಎಲ್ಲಿದೆ ಮಕ್ಕಳೇ? ಎ ಒ ಸಿ ಇಲ್ಲಿದೆ. ಕೋನ ಎ ಒ ಸಿ ಪ್ಲಸ್ ಬಿ ಒ ಇ. ಬಿ ಒ ಇ ಎರಡನ್ನ ಕೂಡಿಸಿದಾಗ ಎಷ್ಟು ಬರ್ತದೆ ಅಂತ ಕೊಟ್ಟಿದ್ದಾರೆ? ಅಲ್ಲಿ 70 ಡಿಗ್ರಿ ಬರ್ತದೆ ಅಂತ ಕೊಟ್ಟಿದ್ದಾರೆ ಅಲ್ವಾ. ಬಿ ಒ ಇ ಈಕ್ವಲ್ ಟು 70 ಡಿಗ್ರಿ. ಆಮೇಲೆ ಕೋನ ಬಿ ಒ ಡಿ ಯಾವುದು? ಇದು ಈ ಕೋನ ಎಷ್ಟು ಕೊಟ್ಟಿದ್ದಾರೆ? 40 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ, ಚಿತ್ರ ನೋಡಿದ ತಕ್ಷಣ ನಾವು ಹೇಳಿದ್ದೀವಿ ಬಿ ಒ ಡಿ ಅಲ್ವಾ ಈಕ್ವಲ್ ಟು ಎಷ್ಟು ಡಿಗ್ರಿ? 40 ಡಿಗ್ರಿ. ಆಗ ಇದಕ್ಕೆ ಶೃಂಗಾತ್ಮಕ ಕೋನ ಯಾವುದು ಅಂತ ನಮ್ಗೆ ಗೊತ್ತಿದೆ. ನಮಗೆ ಎ ಒ ಸಿ ಹೌದಲ್ವಾ. ಫಸ್ಟ್ ಎರಡೇ ರೇಖೆ ಇದ್ದಾಗ ನೋಡಿ, ಎ ಒ ಡಿ, ಇದು ಸಿ ಬಿ, ಈ ರೀತಿ ಈ ರೇಖೆ ಇಲ್ಲದೆ ಬೇರೆ ಇದೆರಡು ರೇಖೆ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದೆರಡು ರೇಖೆಗಳು ಎಂಥ ಕೋನಗಳು ಇದೆ. 2 ಕೋನಗಳು ಶೃಂಗಾತ್ಮಕ ಕೋನಗಳು. ಆಗ ಇದು 40 ಡಿಗ್ರಿ ಆದ್ರೆ ಇದು ಎಷ್ಟಾಗುತ್ತೆ? 40 ಡಿಗ್ರಿ ಆಗುತ್ತೆ. ಅದನ್ನೇ ಬರ್ದಿದ್ದೀನಿ. ಆಗ ಈಕ್ವಲ್ ಟು ನಾನು ಇಲ್ಲೇ ಬರ್ಕೊಂಡ್ಬಿಡೋಣ, ಎ ಒ ಸಿ ಅಂತ. ಎ ಒ ಸಿ ಎಷ್ಟು ಡಿಗ್ರಿ? ಇದೆರಡೂ ಸಮ, ಇದೆರಡು ಈಕ್ವಲ್ ಟು ಎಷ್ಟು ಡಿಗ್ರಿ ಆಗುತ್ತೆ? 40 ಡಿಗ್ರಿ ಆಗುತ್ತೆ. ನೆಕ್ಸ್ಟ್ ಕೋನ ಬಿ ಒ ಇ ಏನನ್ನ ಕಂಡುಹಿಡಿದರೆ? ಕಂಡುಹಿಡಿರಿ. ಯಾವುದನ್ನ ಕಂಡುಹಿಡಿ? ಕೋನ ಬಿ ಒ ಇ ಎಷ್ಟು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಸರಳಾಧಿಕ ಕೋನ ಯಾವುದ್ರದ್ದು? ಸಿ ಒ ಇ, ಇದು ಎಷ್ಟು ಅಂತ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಈಗ ನಾವು ನೋಡಿ ಮಕ್ಕಳೇ, ಚಿತ್ರವನ್ನು ಸರಿಯಾಗಿ ನೋಡಿ. ಬಿ ಒ ಇ ಕೇಳಿದ್ದಾರೆ, ಬಿ ಒ ಇ ಕೇಳಿದ್ದಾರೆ, ಇದನ್ನ ಕೇಳಿದ್ದಾರೆ. ಎ ಒ ಸಿ ಪ್ಲಸ್ ಬಿ ಒ ಇ ಈಕ್ವಲ್ ಟು ಎಷ್ಟು ಅಂತ ಕೊಟ್ಟಿದ್ದಾರೆ? 70. ನಮಗೆ ಎ ಒ ಸಿ ನಾವು ಈಗ ತಾನೇ ಹೇಳಿದ್ವಿ. ಹೇಗೆ ಎ ಒ ಸಿ ಬಂದಿದ್ದು ನಮಗೆ? ಶೃಂಗಾತ್ಮಕ ಕೋನ. ಈಗ ನಾನೇನು ಮಾಡ್ತೀನಿ ಅಂದರೆ ಎ ಒ ಸಿ ಪ್ಲಸ್ ಬಿ ಒ ಇ ಈಕ್ವಲ್ ಟು 70 ಡಿಗ್ರಿಯನ್ನು ತಗೊಳ್ಳಿ. ಓಕೆ, ಎ ಒ ಸಿ ಅಂತ ಹೇಳಿದ್ರೆ ನಮ್ಗೆ ಸಿಕ್ಕಿದೆ. ಎಷ್ಟು ಸಿಕ್ಕಿದೆ? 40 ಡಿಗ್ರಿ. ಯಾಕೆ? ಶೃಂಗಾತ್ಮಕ ಕೋನ ತಾನೇ ಇದೆರಡು. ಆಗ ನಾನು ಇಲ್ಲಿ 40 ಡಿಗ್ರಿ ಈಕ್ವಲ್ ಟು ಪ್ಲಸ್ ಕೋನ ಬಿ ಒ ಇ ಈಕ್ವಲ್ ಟು 70 ಡಿಗ್ರಿ. ಆಗ ಕೋನ ಬಿ ಒ ಇ ಈಕ್ವಲ್ ಟು ಎಷ್ಟಿದೆ? 70. 70ರಿಂದ ಇದನ್ನು ಆಚೆಗೆ ತಂದಾಗ ಏನಾಗುತ್ತೆ? -40 ಆಗುತ್ತೆ. 70ರಿಂದ 40 ಹೋದ್ರೆ ಎಷ್ಟಾಯ್ತು? 30 ಡಿಗ್ರಿ ಆಯ್ತು. ಆಗ ನಮಗೆ ಬಿ ಒ ಇ ಎಷ್ಟು ಬಂತು? 30 ಡಿಗ್ರಿ ಬಂತು. ಇದೆಷ್ಟಾಯ್ತು? 40 ಡಿಗ್ರಿ. ಎಲ್ಲಿಂದ ಸಿಕ್ತು? ಇದೆರಡು ಶೃಂಗಾಭಿಮುಖ ಕೋನಗಳು. ಫಸ್ಟೇ ಬರೆದು ಬಿಟ್ಕೊಂಡಿದೀವಿ, ಗೊತ್ತಾಯ್ತಲ್ವಾ. ಈಗ ಅವ್ರು ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಸರಳಾಧಿಕ ಸಿ ಒ ಇ, ಸಿ ಒ ಇಯ ಸರಳಾಧಿಕ ಕೋನ. ನಿಮಗೆ ಸರಳಾಧಿಕ ಕೋನ ಅಂತ ಹೇಳಿದ್ರೆ ಏನಂತ ಗೊತ್ತಿದೆ ಅಲ್ವಾ. ಈಗ ಮಕ್ಕಳೇ, ಇದರ ಸರಳಾಧಿಕ ಕೋನ ಕಂಡುಹಿಡಿಬೇಕಾದ್ರೆ 360ರಿಂದ ಈ ಕೋನವನ್ನು ಕಂಡುಹಿಡಿದು 360ರಿಂದ ಮೈನಸ್ ಮಾಡಬೇಕು. ಇಲ್ವೋ ಈ ಎರಡು ಸರಳಾಧಿಕ ಕೋನ ಕಂಡುಹಿಡ್ಬೇಕಾದ್ರೆ ಈ ಕೋನವನ್ನು ಏನು ಮಾಡಬೇಕಾಗುತ್ತೆ? ನಾವು ಕಂಡುಹಿಡಿದ್ಬಿಟ್ಟು ಮೊತ್ತವನ್ನು ಕಂಡುಹಿಡಿದ್ರೆ ನಮಗೆ ಇದ್ರದ್ದು ಸರಳಾಧಿಕ ಕೋನ ಸಿಗುತ್ತದೆ. ಅಲ್ಲದೆ ಇನ್ನೊಂದು ಈಸಿ ಮೆಥಡ್ ಏನು ಮಾಡ್ಬೋದಂತೆ, ಇದು ಸಹ ಈಸಿ, ಅದು ಸಹ ಈಸಿ. ಹೇಗೆ ನಿಮಗೆ ಆಗುತ್ತೆ ಹಾಗೆ. ಇಲ್ಲಿ ಇದನ್ನು ಕಂಡುಹಿಡಿಬೇಕಂತ ಹೇಳಿದ್ರೆ, ಈಗ ನಿಮ್ಗೆ ಗೊತ್ತು, ಇದೆರಡನ್ನ ಸರಳ ಯುಗ್ಮ ಅಂತ ಹೇಳ್ತೀವಿ. ಪಾರ್ಶ್ವಕೋನಗಳು, 2 ಕೋನಗಳ ಮೊತ್ತ ಎಷ್ಟು? 180. 180ರಿಂದ 140 ಕಳೆದ್ರೆ ಎಷ್ಟು ಬಂತು ನಿಮಗೆ? 140. 180ರಿಂದ 40 ಕಳೆದ್ರೆ ಎಷ್ಟು ಬಂತು? 140 ಬಂತು. ಇದಿಷ್ಟನ್ನ ಕೂಡಿಸಿದಾಗ ನಿಮ್ಗೆ ಏನು ಬಂತು? ಸರಳಾಧಿಕ ಕೋನ ಅಲ್ವಾ. 140, 180, 220, 30, 40, 50 ಬಂತಲ್ವಾ. ಮಾಡ್ಬೋದು. ಹೀಗೆ ಬೇಕಾದ್ರೂ ಬಂತು. ಸಿ ಒ ಇ ಸರಳಾಧಿಕ ಕಂಡುಹಿಡ್ಬೇಕಾದ್ರೆ ಮಕ್ಕಳೇ, ಇದೊಂದು ಸರಳ ರೇಖೆ ಹೌದು ತಾನೆ? ಇದೊಂದು ಎಂತಹ ರೇಖೆ? ಸರಳ ರೇಖೆ. ಸರಳ ರೇಖೆಯಲ್ಲಿ 3 ಕೋನ ಪಾರ್ಶ್ವಕೋನಗಳ ಮೊತ್ತ ಎಷ್ಟಾಗುತ್ತೆ? ಪಾರ್ಶ್ವಕೋನಗಳು ಅಂತಂದ್ರೆ ಒಂದು ಸರಳ ರೇಖೆ ಮೇಲೆ ಇರುವಂತಹ ಕೋನಗಳನ್ನು ಏನಂತ, ಎಷ್ಟು ಕೋನ ಬರಲಿ ಬಟ್ ಸರಳ ರೇಖೆ, ಸರಳ ಯುಗ್ಮ 180 ಡಿಗ್ರಿ ಬರ್ತದೆ. ಎಷ್ಟು ಈ ರೇಖೆಯನ್ನು ಸರಳ ರೇಖೆಯ ಮೇಲಿರುವಂಥ ಎಲ್ಲ 4 ಕೋನ ಬಂದರೆ 4 ಕೋನವನ್ನು ಕೂಡಿಸಿದಾಗ ಎಷ್ಟು ಬರಬೇಕು? ನಮಗೆ 180 ಡಿಗ್ರಿ ಬರಬೇಕು. ಇಲ್ಲಿ ಎಷ್ಟು ಕೋನಗಳಿದೆ? 3 ಕೋನ ಇದೆ ಅಲ್ವಾ. ಇಲ್ಲೊಂದು ಎಷ್ಟು ಬರ್ತದೆ ನಮಗೆ? 180 ಡಿಗ್ರಿ ಬರ್ತದೆ. ಆಗ ನಾವು ಫಸ್ಟು ಅದನ್ನು ಕಂಡುಹಿಡ್ಕೊಳ್ಳೋಣ. ಯಾವುದು? ಈ ಕೋನವನ್ನು ಹೇಳ್ತೀರಾ? ಎ ಒ ಸಿ, ಕೋನ ಎ ಒ ಸಿ ಪ್ಲಸ್ ಕೋನ ಸಿ ಒ ಇ ಪ್ಲಸ್ ಇ ಒ ಬಿ ಅಲ್ವಾ.
ಈಕ್ವಲ್ ಟು ಎಷ್ಟು ಬರ್ತದೆ 180 ಡಿಗ್ರಿ ಬರ್ತದೆ. ಈಗ ಇದು 40 ಡಿಗ್ರಿ ಬಂತು. ನಾವು ಕೋನ COE ಪ್ಲಸ್ ಇದು ಎಷ್ಟು ಬಂದಿದೆ 30 ಡಿಗ್ರಿ ಈಕ್ವಲ್ ಟು 180. ಕೋನ COE ಈಕ್ವಲ್ ಟು 180 ಮೈನಸ್ 40 30 ಎಷ್ಟಾಯಿತು 70. ಈಚೆಗೆ ತರೋಣ, ಎಷ್ಟು ಬಂತು 70 ಡಿಗ್ರಿ ಬಂದು 180ರಿಂದ 70 ಕಳೆದಾಗ ನಮಗೆ 110 ಡಿಗ್ರಿ ಬಂತು. COE ಬಂದಿದ್ದು 110 ಡಿಗ್ರಿ ಮಕ್ಕಳೇ. ನಮ್ಗೆ ಏನು ಕಂಡುಹಿಡಬೇಕಾಗಿದ್ದು, ನಮಗೆ ಇದರ ಸರಳಾಧಿಕ ಕೋನ ಕಂಡುಹಿಡಬೇಕು. ಆಗ ಸರಳಾಧಿಕ ಕೋನ ಯಾವುದ್ರದ್ದು COದು ಸರಳಾಧಿಕ ಕೋನ ಎಷ್ಟು ಬರ್ತದೆ, ಎಷ್ಟರಿಂದ ಮೈನಸ್ ಮಾಡಬೇಕಾಗುತ್ತೆ ನಾವು 360ರಿಂದ. ಯಾಕೆಂತಂದ್ರೆ ಇದು ಒಂದು ಪೂರ್ಣ ಕೋನ ಅಲ್ವಾ, ಇದು ರೌಂಡ್ ವೃತ್ತ ತಗೊಂಡ್ರೆ ಇದೇನಾಗುತ್ತೆ ಒಂದು ಪೂರ್ಣ ಕೋನ ಆಗುತ್ತೆ. ಇದಿಷ್ಟು ಫುಲ್ ಅಂತ ಹೇಳಿದ್ರೆ 360 ಡಿಗ್ರಿ ಆಗುತ್ತೆ. ಆಗ ನಾವು 360ರಿಂದ ಈ 110 ಮೈನಸ್ ಮಾಡಿ, ಆಗ ಎಷ್ಟು ಬಂತು 0 5 2 ಅಲ್ವಾ. 0 0 ಕಳೆದ್ರೆ 0, 6ರಿಂದ 1 ಕಳೆದ್ರೆ 5, 3ರಿಂದ 1 ಕಳೆದ್ರೆ ಆಗ 250 ಡಿಗ್ರಿ. ಆಗಲೇ ಹೇಳಿದಾಗ ನಾವು ನೋಡಿದ್ವಲ್ಲ, ಉಳಿದ ಕೋನಗಳನ್ನು ನಾವು ಕೂಡಿಸಿದಾಗ ಎಷ್ಟು ಬರ್ತದೆ ಅಷ್ಟೇ ಬರುತ್ತೆ. ಯಾವ ಮೆಥಡ್ ಬೇಕಾದರೂ ಮಾಡ್ಬೋದು, ಯಾವ್ದು ನಿಮಗೆ ಈಸಿ ಅನ್ಸುತ್ತೆ ಅದನ್ನ ಮಾಡಿ. ಓಕೆ, ಚಿತ್ರ 6.14ರಲ್ಲಿ XY ಮತ್ತು MN ಸರಳ ರೇಖೆಗಳು, XY ಅಲ್ವಾ, XY ಅಂತ ಒಂದು ಸರಳ ರೇಖೆ ಮತ್ತೆ MN ಅಂತ ಒಂದು ಸರಳ ರೇಖೆ, MN ಅಂತ ಒಂದು ಸರಳ ರೇಖೆ, MN ಅಂತ ಒಂದು ಸರಳ ರೇಖೆ ಎಲ್ಲಿ ಛೇದಿಸ್ತಾ ಇದೆ, O ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ನಿಮ್ಗೆ ಅದು ನೋಡಿದ ತಕ್ಷಣ ಗೊತ್ತಿರಬೇಕು, ಇದು ಛೇದಿಸ್ತಾ ಇದೆ, ಇದೆಲ್ಲ ಯಾವ ಕೋನಗಳೆಲ್ಲ ಬರ್ತದೆ, ಪಾರ್ಶ್ವ ಕೋನಗಳು ಬರ್ತದೆ, ಶೃಂಗಾತ್ಮಕ ಕೋನಗಳು ಬರ್ತದೆ ಅಂತ ಹೇಳೋದು ಬರಿಬೇಕು. ನೆಕ್ಸ್ಟ್ POY ಇನ್ನೊಂದು ಲೈನ್ ಅನ್ನು ಎಳೆದಿದ್ದಾರೆ, ಅದಕ್ಕೆ P ಅಂತ ಹೆಸರು ಕೊಟ್ಟಿದ್ದಾರೆ. POY ಈಕ್ವಲ್ ಟು 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನಮ್ಗೆ ಗೊತ್ತಾಯ್ತು ಕೊಟ್ಟಿದ್ದಾರೆ ಏನಂತ, POY ಕೋನ POY ಈಕ್ವಲ್ ಟು 90 ಡಿಗ್ರಿ. ಮಕ್ಕಳೇ ಇದು 90 ಡಿಗ್ರಿ ಆದರೆ ಇದೆರಡನ್ನ ಕೂಡಿಸಿದಾಗ ಎಷ್ಟು ಬರ್ತದೆ, ಅದು 90 ಡಿಗ್ರಿ ತಾನೇ ಬರೋದು. ಓಕೆ, 90 ಡಿಗ್ರಿ ಆಯಿತು. ನೆಕ್ಸ್ಟು A:B, ಇದಕ್ಕೆ ಯಾವುದಕ್ಕೆ A ಅಂತ ಕೊಟ್ಟಿದ್ದಾರೆ, ಇದಕ್ಕೆ A ಅಂತ ಕೊಟ್ಟಿದ್ದಾರೆ, ಇದಕ್ಕೆ P ಅಂತ ಕೊಟ್ಟಿದ್ದಾರೆ. ಆಗ A:B ಈಕ್ವಲ್ ಟು ಏನು ಕೊಟ್ಟಿದ್ದಾರೆ, 2:3 ಅಂತ ಕೊಟ್ಟಿದ್ದಾರೆ. ಆದರೆ C ಅನ್ನು ಕಂಡುಹಿಡಿಯಿರಿ, ಇದಕ್ಕೆ C ಅಂತ ಕೊಟ್ಟಿದ್ದಾರೆ, ಇದನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದನ್ನು ಮಾರ್ಕ್ ಈ ರೀತಿ ಮಾಡಿದರೆ, ಈ ರೀತಿ ಮಾಡಿದ ತಕ್ಷಣ ಅರ್ಥ ಏನು, ಲಂಬಕೋನ ಅಂತ ಹೇಳಿದ್ರೆ ಎಷ್ಟು ಡಿಗ್ರಿ ಮಕ್ಕಳೇ 90 ಡಿಗ್ರಿ. ಅದು ನಿಮಗೆ ಯೋಚನೆ ಇದೆ ಅಂತ ಹೇಳ್ತೀನಿ, ಯೋಚನೆ ಇದೆ ಅಂತ ಯೋಚನೆ ಮಾಡಿದೆ. ಲಘುಕೋನ ಅಂತ ಹೇಳಿದ್ರೆ 90 ಡಿಗ್ರಿಗಿಂತ ಕಡಿಮೆ ಇರ್ತದೆ, ಲಂಬಕೋನ ಅಂತ ಹೇಳಿದ್ರೆ 90 ಡಿಗ್ರಿ ಇರ್ತದೆ ಅಲ್ವಾ. ಲಘುಕೋನ ಅಂತ ಹೇಳಿದ್ರೆ ಎಷ್ಟಿರ್ತದೆ 90 ಡಿಗ್ರಿಗಿಂತ ಕಡಿಮೆ, ಲಂಬ ಅಂತ ಹೇಳಿದ್ರೆ 90 ಡಿಗ್ರಿ, ಅಧಿಕ ಕೋನ ಅಥವಾ ವಿಶಾಲ ಕೋನ ಅಂತ ಹೇಳಿದ್ರೆ 90 ಡಿಗ್ರಿಗಿಂತ ಜಾಸ್ತಿ ಮತ್ತೆ 180 ಡಿಗ್ರಿಗಿಂತ ಕಡಿಮೆ. ಇದೆರಡರ ಮಧ್ಯದಲ್ಲಿ ಇರ್ತದೆ. 90 ಡಿಗ್ರಿಗಿಂತ ಜಾಸ್ತಿ, 180 ಡಿಗ್ರಿಗಿಂತ ಕಡಿಮೆ ಇರ್ತದೆ. ಸರಳಾಧಿಕ ಕೋನ ಅಂತ ಹೇಳಿದ್ರೆ ಜಾಸ್ತಿ ಮತ್ತೆ 360ಕ್ಕಿಂತ ಕಡಿಮೆ ಇರ್ತದೆ ಸರಳಾಧಿಕ ಕೋನಕ್ಕೆ. ನೆಕ್ಸ್ಟ್ ಪೂರ್ಣ ಕೋನ ಅಂತ ಹೇಳಿದ್ರೆ 360 ಡಿಗ್ರಿ. ಇಷ್ಟು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು ಮಕ್ಕಳೇ. ಯಾಕೆಂತಂದ್ರೆ ಈ ಥರ ಸಿಂಬಲ್ ಹಾಕಿದ ತಕ್ಷಣ ಅದು 90 ಡಿಗ್ರಿ ಅಂತಿರೋದು, ಈ ಥರ ಚಿಹ್ನೆ ಹಾಕಿದ ತಕ್ಷಣ 90 ಡಿಗ್ರಿ ಅಂತಿರೋದು ಗೊತ್ತಾಗಬೇಕು. ನೆಕ್ಸ್ಟ್ C ಬೆಲೆಯನ್ನು ಕಂಡುಹಿಡಿಯಿರಿ ಅಂತ. ಈಗ ನೋಡಿ ಮಕ್ಕಳೇ, ಇದು ನಾವು ಏನು ತಗೊಳ್ಳೋಣ, A:B ಅಂತ ಕೊಟ್ಟಿದಾರಲ್ವಾ, A:B 2:3 ಅಂತ. ಸಾಮಾನ್ಯವಾಗಿ ನಾವು ಏನು ತಗೋಬೋದು, ಸಾಮಾನ್ಯವಾಗಿ ಇದರಲ್ಲಿ ಬರ್ದಿದ್ದನ್ನು ನಾವು ಸಾಮಾನ್ಯ ರೂಪದಲ್ಲಿ ಬರಿಬೇಕಾದ್ರೆ 2 ಅನುಪಾತವನ್ನು, ಸಾಮಾನ್ಯ ಅನುಪಾತ ಆಯ್ತಾ, ಸಾಮಾನ್ಯ ಅನುಪಾತವನ್ನು ನಾವೇನಂತ ತಗೊಳ್ಳೋಣ, 2:3ರ ಸಾಮಾನ್ಯ ಅನುಪಾತವನ್ನು X ಅಂತ ತಗೊಳ್ಳೋಣ ಮಕ್ಕಳೇ. X ಆಗಿರಲಿ ಅಂತ ತಗೊಳ್ಳಿ. ಓಕೆ, ಇದರ ಸಾಮಾನ್ಯ ಅನುಪಾತ X ಆಗಿರಲಿ. ಆಗ ನಾವು, ನಿಮಗೆ ಗೊತ್ತಿದೆ ಇದೊಂದು ಸರಳ ರೇಖೆ, ಇಲ್ಲೊಂದು ಕೋನ ಇದೆ, ಇಲ್ಲೊಂದು ಕೋನ ಇದೆ ಅಲ್ವಾ, ಇಲ್ಲೊಂದು ಕೋನ, ಇದು 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇದು ಕೆಳಗಿದನ್ನೆಲ್ಲ ಮರ್ತು ಬಿಡಿ. ಈಗ ಆಗ ಇದು A, ಇದು B. ಆಗ ಏನಾಗುತ್ತೆ, ಇದು 3 ಕೋನವನ್ನು ಕೂಡಿಸಿದಾಗ, ಇದು ಸರಳ ರೇಖೆಯ ಮೇಲೆ ತಾನೇ ಇರೋದು, ಕೂಡಿಸಿದಾಗ ಎಷ್ಟು ಬರ್ತದೆ 180 ಡಿಗ್ರಿ ಬರ್ತದೆ. ಆಗ ನಾನು ಹಾಗೆ ಬರಿಲ್ಲ, ಕೋನ A ಕೂಡಿಸು ಕೋನ B ಕೂಡಿಸು 90 ಈಕ್ವಲ್ ಟು 180 ಡಿಗ್ರಿ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಇದೊಂದು ಸರಳ ರೇಖೆ XOY ಅಲ್ವಾ, XOY ಅಂತ ಹೇಳೋದು ಸರಳ ರೇಖೆ. ನಾನು ಅರ್ಧ ಮತ್ತು ತಗೊಂಡಿದ್ದೀನಿ, ಇದು ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಓಕೆ, ಈಗ A ಅನ್ನು ನಾನು ಏನಂತ ತಗೊಳ್ತೀನಿ, 2x ಅಂತ ತಗೊಳ್ತೀನಿ. B ಅನ್ನು 3x, ಯಾಕೆ ಸಾಮಾನ್ಯ ಅಂತ x ತಗೊಂಡಿದ್ದೀನಿಲ್ಲ, ಪ್ಲಸ್ 90.
ಈಕ್ವಲ್ ಟು 180. ಈಗ ಇದು ಸಜಾತಿಯ ಪದ ಕೂಡಿಸ್ಬೋದು. ಆಗ 5x ಪ್ಲಸ್ 90 ಈಕ್ವಲ್ ಟು 180. 5x ಇಸ್ ಈಕ್ವಲ್ ಟು 180 ಮೈನಸ್ 90 ಎಷ್ಟಾಯಿತು? 90 ಆಯಿತು. 5x ಇಸ್ ಈಕ್ವಲ್ ಟು 90. x ಇಸ್ ಈಕ್ವಲ್ ಟು 90/5 ಎಷ್ಟಾಗುತ್ತೆ? 5 ಒಂದ್ಲಿ 5 ಉಳಿಯೋದೆಷ್ಟಿಲ್ಲಿ? 4 ಉಳಿತದೆ. 40 ಆಯಿತು. 5 8 40. ಆಗ ಎಕ್ಸ್ ಬೆಲೆ ಎಷ್ಟು ಬಂತು ಮಕ್ಕಳೇ? ಎಕ್ಸ್ ಬೆಲೆ ಬಂದು 18 ಬಂತು. ಈಗ ನನಗೆ ಎ ಬೆಲೆ ಕಂಡುಹಿಡಿಬೇಕು. ಎ ಅಂತ ಹೇಳಿದ್ರೆ ಏನಂತ ಬರ್ದಿದ್ದೀನಿ? ಎ ಅಂತ ಹೇಳಿದ್ರೆ ನಾನು 2x ಅಂತ ತಗೊಂಡಿದ್ದೀನಿ. ಆಗ 2 ಇಂಟು 18. 2 ಇಂಟು 18 18 ಎಷ್ಟು? 36. ಆಗ ಎ ಎಷ್ಟಾಯಿತು ನಮಗೆ? 36 ಆಯಿತು. ಈಗ ಬಿ ಅಂದರೆ ಎಷ್ಟು? 3x. ಇಲ್ಲಿ ನೋಡಿ ಬಿ ಅಂತ ಹೇಳಿದ್ರೆ ನಾವು ತಗೊಂಡಿರೋದು 3x. ಆಗ ಬಿ ಈಕ್ವಲ್ ಟು 3x ಈಕ್ವಲ್ ಟು 3 ಇಂಟು 18 18 3ಲಿ 54. ಆಗ ಬಿ ಕೋನ ಎಷ್ಟಾಗುತ್ತೆ? ಎಷ್ಟು ಡಿಗ್ರಿ ಆಗುತ್ತೆ? 54 ಡಿಗ್ರಿ ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ಎ ಕೋನ ಕಂಡಿಡ್ದಾಯ್ತು, ಬಿ ಕೋನ ಕಂಡಿಡ್ದಾಯ್ತು. ನಮಗೆ ಇದು ಗೊತ್ತಿದೆ. ಈಗ ಅವ್ರು ಕೇಳಿದ್ದಾರೆ ಯಾವ ಕೋನವನ್ನು ಕಂಡುಹಿಡಿಯಿರಿ ಅಂತ? ಸಿ ಕೋನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಓಕೆ ನೋಡಿ ಮಕ್ಕಳೇ, ಇಲ್ಲಿ ಈ ಲೈನು ಮತ್ತೆ ಈ ಲೈನ್, 2 ಲೈನ್ ಇದೆ ನೋಡಿ. ಇದನ್ನು ನೀಲಿ ಕಲರ್ಲಿ ಹಾಕ್ತೀನಿ. ಇದೆರಡು ರೇಖೆಗಳು ಪರಸ್ಪರ ಅರ್ಧಿಸ್ತಿದೆ. ಆಗ ಈ ಕೋನ ಮತ್ತು ಈ ಕೋನಕ್ಕೆ ಏನೋ ಸಂಬಂಧ ಇದೆ. ಅರ್ಥ ಆಯ್ತಾ? 2 ರೇಖೆಗಳು ಹೀಗಿದೆ. ಆಗ ಈ 2 ಕೋನಗಳಿಗಿರುವ ಸಂಬಂಧ ಏನು? ಇದನ್ನ ಏನಂತ ಹೇಳ್ತೀವಿ? ಶೃಂಗಾಭಿಮುಖ ಕೋನಗಳು. ಆಗ ಕೋನ ಬಿ ಈಕ್ವಲ್ ಟು ಕೋನ ಇದೇನಿದು YON ಅಲ್ವಾ? ಆಗ ಇದೆಷ್ಟು ಬಂತು ನಮಗೆ? ಇದು 54 ಡಿಗ್ರಿ ಬಂತು. ಆಗ ಇದೆಷ್ಟಾಗುತ್ತೆ? ಇದು ಸಹ ನನಗೆ 54 ಡಿಗ್ರಿ ಆಗುತ್ತೆ. ಅರ್ಥ ಆಯ್ತಲ್ವಾ? 54 ಡಿಗ್ರಿ ಆಗುತ್ತೆ. ಈಗ ನಾವು ಒಂದು ಸರಳ ರೇಖೆಯನ್ನು ತಗೊಂಡಾಗ ಇದನ್ನ ಮಾತ್ರ ನೋಡಿ ನಾನು ಬರಿತೀನಿ. ಇದೆಷ್ಟು ಬಂತು? 54. ಹೇಗೆ ಬಂತು? ಶೃಂಗಾಭಿಮುಖ. ಇದು ಈ ಸರಳ ರೇಖೆಯ ಮೇಲೆ, ಈ ಸರಳ ರೇಖೆ ಇದೆಯಲ್ಲ, ಸರಳ ರೇಖೆಯ ಮೇಲೆ 2 ಪಾರ್ಶ್ವಕೋನಗಳನ್ನ ಕೂಡಿಸಿದಾಗ ಎಷ್ಟು ಬರ್ತದೆ? 180. ಅದಕ್ಕೆ XONY ಅಂತ ಕೊಟ್ಟಿದ್ದಾರೆ. ನಾನು ಹೀಗೆ ತಗೊಳ್ತೀನಿ. ಕೋನ XON ಪ್ಲಸ್ ಕೋನ NOY ಅಲ್ವಾ? NOY. ಈ ಕೋನ XONಗೆ ಏನಂತ ಕೊಟ್ಟಿದ್ದಾರೆ? ಹೆಸರು ಸಿ ಅಂತ ಕೊಟ್ಟಿದ್ದಾರೆ. ಇದು ಈಕ್ವಲ್ ಟು ಎಷ್ಟು ಡಿಗ್ರಿ ಬರುತ್ತೆ? ಈಸ್ ಈಕ್ವಲ್ ಟು 180 ಡಿಗ್ರಿ. NOY ನಾವು ಕಂಡುಹಿಡಿದಿದ್ದೀವಿ. ಯಾಕೆಂತ ಹೇಳಿದ್ರೆ ಇದೆರಡು ಇಂಥ ಕೋನಗಳು ಶೃಂಗಾಭಿಮುಖ ಕೋನಗಳು. ಇದು 54 ಈಕ್ವಲ್ ಟು 180 ಡಿಗ್ರಿ. ಆಗ ಕೋನ ಸಿ ಈಕ್ವಲ್ ಟು 180 ಮೈನಸ್ 54. 10ರಿಂದ 4 ಕಳೆದ್ರೆ 6. ಇಲ್ಲಿ 7 ಇದೆ. 7ರಿಂದ 5 ಕಳೆದ್ರೆ 2. ಆಗ ಕೋನ ಸಿ ಎಷ್ಟು ಬಂತು ಮಕ್ಕಳೇ? 126 ಡಿಗ್ರಿ ಬಂತು. ಈಸಿ ಇದೆಯಲ್ವಾ? ಸ್ವಲ್ಪ ನಿಮಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಚೆನ್ನಾಗಾದ್ರೆ ಮತ್ತೆ ಏನಂತ ಹೇಳಿದ್ರೆ ನೀವು ಹೆಂಗೆ ಗೊತ್ತಾ ಮಕ್ಕಳು ಯೋಚನೆ ಮಾಡಬೇಕು. ಈಗ ಇದನ್ನ ನೋಡುವಾಗ ನಿಮಗೆ ಈ ಲೈನೆಲ್ಲ ನೋಡೋದಕ್ಕೆ ನಿಮ್ಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಆಗ ನೀವು ಸ್ವಲ್ಪ ಕಲ್ತಿರೋ ಕಾನ್ಸೆಪ್ಟ್, ಈಗ ನೀವು ಕಲ್ತಿರುವಂಥ ವಿಷಯ ಏನಂದರೆ ನಿಮಗೆ ಶೃಂಗಾಭಿಮುಖ ಕೋನಗಳು ಸಮ ಅಂತ ಕಲ್ತಿದ್ದೀರಾ, ಅದೆಲ್ಲಿ ಬರ್ತಾ ಇದೆಯಾ ಅಲ್ಲಿ ಅಂತ ನೋಡ್ಕೊಳ್ಬೇಕು. ಈಗ ನೋಡಿ, ಈಗ 8 ಬಂತು ಅಂತ ಹೇಳಿದ ತಕ್ಷಣ ಅಭಿಮುಖವಾಗಿರುವಂತಹ ಕೋನಗಳು ಶೃಂಗಾಭಿಮುಖ ಕೋನಗಳು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದಕ್ಕೂ ಕೋನ ಸಮ ಅಂತ ಅಲ್ವಾ? ಆಗ ನಿಮಗೆ ಅದೊಂದು ಸಿಗುತ್ತೆ ಅಂತ ಹೇಳುವಾಗ ಮತ್ತೆ ಇದನ್ನೆಲ್ಲ ಮರ್ತು ಬಿಡಬೇಕು. ಮೇಲೆದನ್ನೆಲ್ಲ ಮರ್ತಾಗ ಇದೊಂದು ಸರಳ ರೇಖೆ ಆಗುತ್ತೆ. ಸರಳ ರೇಖೆಯಲ್ಲಿ 2 ಕೋನಗಳು, ಪಕ್ಕದ ಕೋನಗಳು, ಪಾರ್ಶ್ವಕೋನ ಅಂತ ಹೇಳಿದ್ರೇನು? ಪಕ್ಕದಲ್ಲಿರುವಂಥ ಕೋನ. ಪಕ್ಕದಲ್ಲಿರುವ ಕೋನಗಳನ್ನ ಕೂಡಿಸಿದಾಗ ಎಷ್ಟು ಬರ್ತದೆ? 180 ಡಿಗ್ರಿ ಬರ್ತದೆ. ನೀವು ಕಲ್ತಿದ್ದೀರಾ, ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವಂತಹ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ. ಆಗ ಇದನ್ನ ಮತ್ತೆ ಇದನ್ನ ಕೂಡಿಸಿದಾಗ ಆಗ ನಾನು 180 ಅಂತ ಬರಿತೀನಿ. ಇದಕ್ಕೆ ಕೊಟ್ಟಿದ್ದಾರೆ ಅವರು ಏನಂತ ಕೊಟ್ಟಿದ್ದಾರೆ? ಸಿ ಅಂತ ಕೊಟ್ಬಿಟ್ಟಿದ್ದಾರೆ. ಆಗ ಅದನ್ನೇ ಬರೀತೀನಿ. ಸಿ ಈಕ್ವಲ್ ಟು 180 ಮೈನಸ್ 54. ಸಿ ಈಕ್ವಲ್ ಟು 126 ಡಿಗ್ರಿ ಅಂತ ಆಗುತ್ತೆ. ಓಕೆ, PQS ಈ ಕಡೆ RT ಕೊಟ್ಟಿರೋದು PQR. PQR ಎಲ್ಲಿದೆ ನೋಡಿ? PQR. ಓಕೆ, ಈ ಕೋನವು PRQ ಈ ಕೋನಕ್ಕೆ ಸಮ ಅಂತ ಕೊಟ್ಬಿಟ್ಟಿದ್ದಾರೆ. ಅವ್ರು ಕೊಟ್ಟಿರೋದು ಅದು. ಏನನ್ನ ಸಾಧಿಸಬೇಕು? ಆಗ ದತ್ತ ಏನು ಅಲ್ಲ, ಕೊಟ್ಟಿರೋದೇನು ಏನು ಕೊಟ್ಟಿದ್ದಾರೆ ಅಂತ ಹೇಳೋದನ್ನ ಬರ್ಕೊಳ್ಬೇಕು. ಕೊಟ್ಟಿರೋದು ಕೋನ PQR ಈಕ್ವಲ್ ಟು PRQ. ಚಿತ್ರದಲ್ಲಿ ನೋಡ್ದಂಗೆ ಈ ಕಡೆದು ಕೊಟ್ಟಿದ್ದಾರೆ. PRQ ಅಂತ ಕೊಟ್ಟಿದ್ದಾರೆ. ಏನು ಸಾಧಿಸಬೇಕಾಗಿದ್ದು? ಸಾಧನೀಯ PQS
ಪಿ ಕ್ಯೂ ಎಸ್ ಈಚೆದು ಈಕ್ವಲ್ ಟು ಪಿ ಆರ್ ಟಿ ಆಚೆಯ ಕೋನ ಪಿ ಆರ್ ಟಿ ಸಮ ಅಂತ ಸಾಧಿಸ್ಬೇಕಂತೆ. ಓಕೆ, ಈಗ ನಾವು ಕಲ್ತಿರುವಂತಹ ಪರಿಕಲ್ಪನೆ ಏನಂತಂದ್ರೆ, ಒಂದು ಸರಳ ರೇಖೆಯ ಮೇಲೆ ಒಂದು ರೇಖೆ ಕಿರಣ ನಿಂತಾಗ ಪಾರ್ಶ್ವಕೋನಗಳ ಮೊತ್ತ ಸರಳ ರೇಖೆಯ ಮೇಲೆ ನಿಂತಾಗ, ಓಕೆ, ಇದೊಂದು ಸರಳ ರೇಖೆ ಎಸ್ ಕ್ಯೂ ಆರ್, ಇಲ್ಲಿ ಗಂಟ ಮಾತ್ರ ತಗೊಳ್ತೀನಿ, ಎಸ್ ಕ್ಯೂ ಆರ್, ಇದೊಂದು ಕಿರಣ ನಿಂತಿದೆ, ಇದರ ಹೆಸರು ಪಿ ಅಂತ. ನಿಮಗೆ ಗೊತ್ತು, ಇದೆರಡು ಕೋನಗಳನ್ನ ಕೂಡಿಸಿದಾಗ ಎಷ್ಟು ಬರ್ತದೆ ಅಂತ ಗೊತ್ತು ನಿಮಗೆ, 180 ಡಿಗ್ರಿ ಬರ್ತದೆ ಅಂತ ಗೊತ್ತು, ಯಾಕಂದ್ರೆ ಸರಳ ರೇಖೆ ಎಸ್ ಆರ್ ಅಂತ ಹೇಳೋದು ಸರಳ ರೇಖೆ. ಆಗ ನಾನು ಅದನ್ನೇ ಬರಿತೀನಿ, ಏನಂತ ಬರಿತೀನಿ, ಕೋನ ಪಿ ಕ್ಯೂ ಆರ್ ಈಚೆದು ಪಿ ಕ್ಯೂ ಆರ್ ಪ್ಲಸ್ ಪಿ ಕ್ಯೂ ಎಸ್ ಪ್ಲಸ್ ಪಿ ಕ್ಯೂ ಎಸ್ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ, 180 ಡಿಗ್ರಿ. ಯಾಕೆ ಅಂತ ಗೊತ್ತಾಯ್ತಲ್ವಾ, ಇದೊಂದು ಸರಳ ರೇಖೆ, ಸರಳ ರೇಖೆಯ ನಡುವೆ ಸರಳ ಯುಗ್ಮ, ಅರ್ಥ ಆಯ್ತಲ್ಲ, ಸರಳ ರೇಖೆಯ ಮೇಲಿನ ಕೋನಗಳು ಸರಳ ಯುಗ್ಮ ಕೂಡಿಸಿದಾಗ ಎಷ್ಟು ಬರ್ತದೆ, 180. ಈಗ ನಾನೊಂದು ಸಣ್ಣದಾಗಿ ಪಿ ಕ್ಯೂ ಆರ್, ನನಗೆ ಬೇಕಾಗಿರೋದು ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 180, ಇದನ್ನು ಆಚೆಗೆ ತಗೊಂಡೋಗಿ ಆಗ ಮೈನಸ್ ಪಿ ಕ್ಯೂ ಎಸ್ ಆಗುತ್ತೆ. ಇದು ಸಮೀಕರಣ 1 ಅಂತ ಬರೆದಿಟ್ಕೊಳ್ಳಿ. ಅರ್ಥ ಆಯ್ತಲ್ಲ ಮಕ್ಕಳೇ. ಈಗ ಇನ್ನೊಂದು ಕಡೆ ಈಚೆದು ರೇಖೆ ತಗೊಳ್ಳಿ, ಇದು ಕ್ಯೂ ಟಿ, ಇದೊಂದು ಆರ್, ಈ ರೀತಿ ಇದೆ. ಇದೆರಡು ಕೋನವನ್ನು ಕೂಡಿಸಿದಾಗ ಎಷ್ಟು ಬರ್ತದೆ, ಅದು ಅಷ್ಟೇ 180 ಡಿಗ್ರಿ ಬೇಕೆ. ಸರಳ ರೇಖೆಯ ಮೇಲಿರುವಂತಹ ಕೋನಗಳು, ಇದು ಸರಳ ರೇಖೆ, ಇದೊಂದು ಕಿರಣ, ಇಲ್ಲಿ ಉಂಟಾದ ಎರಡು ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ. ಆಗ ಅದನ್ನು ಬರೆಯೋಣ. ಏನಂತ ಬರೀತೀರಾ, ಪಿ ಆರ್ ಕ್ಯೂ ಅಲ್ವಾ, ಪಿ ಆರ್ ಕ್ಯೂ ಪ್ಲಸ್ ಪಿ ಆರ್ ಟಿ, ಪಿ ಆರ್ ಟಿ ಈಕ್ವಲ್ ಟು ಎಷ್ಟು ಡಿಗ್ರಿ ಬರೀತೀರಾ, 180 ಡಿಗ್ರಿ ಅಂತ ಬರೀತೀರಾ. ಕೋನ ಪಿ ಆರ್ ಕ್ಯೂ ಪ್ಲಸ್ ಪಿ ಆರ್ ಟಿ ಈಕ್ವಲ್ ಟು, ಈಗ ನನಗೆ ಬೇಕಾಗಿರೋದು, ಇಲ್ಲಿ ನಾನು ಪಿ ಕ್ಯೂ ಆರ್ ಅನ್ನು ತಗೊಂಡೆ, ಒಳಗಿದು ಪಿ ಆರ್ ಕ್ಯೂ, ಆಗ ಪಿ ಆರ್ ಕ್ಯೂ ಈಕ್ವಲ್ ಟು ಪಿ ಆರ್ ಕ್ಯೂ, ಇದನ್ನು ಪಿ ಆರ್ ಕ್ಯೂ ಈಕ್ವಲ್ ಟು 180 ಮೈನಸ್ ಪಿ ಆರ್ ಟಿ ಅಂತ ಬರಿತೀರ ಕೋನ. ಅರ್ಥ ಆಯ್ತಲ್ಲ ಮಕ್ಕಳೇ, ಇದೇ ಇಂಪಾರ್ಟೆಂಟ್. ಸ್ವಲ್ಪ ಬ್ಲೈಂಡ್ ಆಗಿ ಇದು ಮಾಡಬೇಡಿ, ಸ್ವಲ್ಪ ಗಮನ ಇಟ್ಟು ಕೇಳಿ ಮಕ್ಕಳೇ. ಇದೆರಡು ಒಂದು ಸರಳ ರೇಖೆಯ ಮೇಲಿದ್ದಂಥ ಎರಡು ಕೋನಗಳು ಕೂಡಿಸಿದಾಗ 180 ಡಿಗ್ರಿ ಬರಬೇಕು, ಅದನ್ನು ಬರೆದೀನಿ. ಪಿ 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 ಅಂತ ಇದು ಮಾಡಬೇಡಿ, ಸ್ವಲ್ಪ ಗಮನ ಕೊಟ್ಟು ನೋಡಿ. ಈ ಕೋನ, ಈ ಕಡೆದ ಕೋನ ಹೇಳಬೇಕಾದ್ರೆ ಪಿ ಕ್ಯೂ ಎಸ್ ಅಂತ ಹೇಳಬೇಕು. ನೋಡಿ, ಅದನ್ನು ಬರೆದಿ ಪಿ ಕ್ಯೂ ಎಸ್, ಅದು ಕೊಟ್ಟಿದ್ದಾರೆ ಫಸ್ಟ್ ಸಾಧನೆ, ನಾವು ಇದು ಸಾಧಿಸಬೇಕಾಗಿದ್ದು, ಇದು ಸಾಧನೆ ಇಲ್ಲಿ ಮಾಡ್ತಾ ಇರೋದು ನಾವು. ಸಾಧನೆ ಮಾಡಬೇಕಾದ್ರೆ ಪಿ ಕ್ಯೂ ಆರ್ ಒಳಗೆದ ಕೋನ ಪ್ಲಸ್ ಪಿ ಕ್ಯೂ ಎಸ್ ಈ ಕಡೆದ ಕೋನ, ಇದೆರಡು ಕೂಡಿಸಿದಾಗ ಎಷ್ಟು ಬರ್ತದೆ, 180 ಡಿಗ್ರಿ ಬರ್ತದೆ. ಆಮೇಲೆ ನಾನು ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು 180, ಇದನ್ನು ಆಚೆಗೆ ತಗೊಳ್ತೀನಿ, ಪಿ ಕ್ಯೂ ಎಸ್ ಆಗುತ್ತೆ. ಇಲ್ಲಿ ಬರಬೇಕಾದ್ರೆ ಇದೊಂದು ಸರಳ ರೇಖೆ ಅಂತ ತಗೊಂಡ್ರೆ, ಇದು ಇಲ್ಲಿ ಒಂದು ರೇಖೆ ಅಂತ ತಗೊಂಡ್ರೆ, ಕಿರಣ ಅಂತ ತಗೊಂಡ್ರೆ, ಈ ಎರಡು ಕೋನಗಳ ಮೊತ್ತ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ, ಅಷ್ಟನ್ನೇ ಯೋಚನೆ ಮಾಡ್ಕೊಳ್ಳಿ. ಆಗ ಇದು ತ್ರಿಭುಜದ ರೂಪದಲ್ಲಿದೆ ಅಂತ ಅಷ್ಟೇ. ಆಗ ಪಿ ಆರ್ ಕ್ಯೂ ಪ್ಲಸ್ ಪಿ ಆರ್ ಟಿ ಈಕ್ವಲ್ ಟು ಪಿ ಆರ್ ಕ್ಯೂ ಪ್ಲಸ್ ಪಿ ಆರ್ ಟಿ ಈಕ್ವಲ್ ಟು 180 ಡಿಗ್ರಿ. ಆಗ ಪುನಃ ಪಿ ಆರ್ ಕ್ಯೂ ಈಕ್ವಲ್ ಟು 180, ಇದನ್ನು ಆಚೆಗೆ ತಗೊಂಡು ಮೈನಸ್ ಪಿ ಆರ್ ಟಿ ಆಯಿತು. ಅದು ಈಕ್ವೇಶನ್ ನಂಬರ್ 2 ಆಯಿತು. ಈಗ 1 ಮತ್ತು 2ರಿಂದ ಈಕ್ವೇಶನ್ ನೋಡಿಲಿ. ಮೊದಲನೇದು ಏನು ಕೊಟ್ಟಿದ್ದೀವಿ ತಗೊಂಡಿದ್ವಿ, ಪಿ ಕ್ಯೂ ಆರ್ 180 ಮೈನಸ್ ಪಿ ಕ್ಯೂ ಎಸ್ ಆಗಿದೆ, ಇಲ್ಲಿ 180 ಮೈನಸ್ ಪಿ ಆರ್ ಟಿ ಆಗಿದೆ. ಈಗ ಸಮೀಕರಣ 1 ಮತ್ತು 2 ನಮ್ಗೆ ಗೊತ್ತಿದೆ, ಇದೆರಡು ಕೋನಗಳು ಪರಸ್ಪರ ಸಮ ಅಂತ ಗೊತ್ತಿದೆಯಲ್ವಾ. ಇಲ್ಲಿ ಬರ್ದೀನಿ ಪಿ ಕ್ಯೂ ಆರ್ ಈಕ್ವಲ್ ಟು ಪಿ ಆರ್ ಕ್ಯೂ ಅಂತ. ಆಗ ಪಿ ಕ್ಯೂ ಆರ್, ಕೋನ ಪಿ ಕ್ಯೂ ಆರ್ ಈಕ್ವಲ್ ಟು ಪಿ ಆರ್ ಕ್ಯೂ ಅಂತ ಬರ್ದಿದ್ದೀನಿ ಫಸ್ಟೇ. ಆಗ ಇದೆರಡು ಸಮ ಆಗಿರೋದ್ರಿಂದ ನಾವೇನು ಮಾಡ್ಕೊಳ್ಳೋಣ, 100 ಈ ಕಡೆ ಇರೋದನ್ನ 180 ಮೈನಸ್ ಪಿ ಕ್ಯೂ ಎಸ್. ನೋಡಿ ಮಕ್ಕಳು, ಇದೆರಡು ಸಮ ಆಯ್ತಾ, ಅದಕ್ಕೆ ಇದನ್ನು ಬಿಟ್ಟು ಇದನ್ನು ಬರ್ಕೊಳ್ಳಿ, ಇದನ್ನು ಏನು ಉತ್ತರ ಇದೆ ಅದನ್ನು ಬರ್ಕೊಳ್ಳಿ. ಈಕ್ವಲ್ ಟು 180 ಮೈನಸ್ ಕೋನ ಪಿ ಆರ್ ಟಿ. ಅರ್ಥ ಆಯ್ತಾ ಮಕ್ಕಳೇ, ಇದನ್ನು ಹೇಗೆ ಬರ್ದೆ ಅಂತ. ಇದನ್ನು ನಾನೇನು ಮಾಡಿದೆ, ಇದು ಮತ್ತೆ ಇದು ಸಮ, ಇಲ್ಲಿ ಬರ್ತೀನಿ ಪಿ ಕ್ಯೂ ಆರ್ ಮತ್ತೆ ಪಿ ಆರ್ ಕ್ಯೂ ಸಮ, ಇದು ಮತ್ತೆ ಇದು ಸಮ, ಪಿ ಆರ್ ಕ್ಯೂ ಇದು ಪಿ ಕ್ಯೂ ಆರ್. ಆಗ ಇದ್ರದ್ದು ಉತ್ತರ ಏನು, 180 ಮೈನಸ್ ಪಿ ಕ್ಯೂ ಎಸ್, ಅದನ್ನು ಇಲ್ಲಿ ಬರ್ತೀನಿ 180 ಮೈನಸ್ ಪಿ ಕ್ಯೂ ಎಸ್ ಈಕ್ವಲ್ ಇದ್ರದ್ದು ಉತ್ತರ 180 ಮೈನಸ್ ಪಿ ಆರ್ ಟಿ. ಮಕ್ಕಳು ಇದೇನಾಗುತ್ತೆ ಅಂತ ಹೇಳಿದ್ರೆ ಪ್ಲಸ್ 180, ಇದು ಈ ಕಡೆ ತಗೊಂಡ್ಬಂದಾಗ ಅದು ಮೈನಸ್ 180 ಆಗುತ್ತೆ. ಆಗ ಇದು 180 ಏನಾಯ್ತು, ಕ್ಯಾನ್ಸಲ್ ಆಯಿತು. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಆಗ ನಮ್ಗೆ ಉಳಿಯೋದು ಪಿ ಕ್ಯೂ ಎಸ್ ಇಸ್ ಈಕ್ವಲ್ ಟು
PRT ಸಾಧಿಸಿದೆ. ಕೇಳಿದಷ್ಟೇ ತಾನೆ PQS PRT ಎಂದು ಸಾಧಿಸಿ ಅಂತ. ಆಗ ಇದು ಸಾಧಿಸಿದೆ ಅಂತ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಏನು ಇಲ್ಲ, ಸ್ವಲ್ಪ ಯೋಚನೆ ಇಟ್ಕೊಳ್ಳಿ. ನಾವು ಕಲ್ತಿರೋದು ಒಂದೇ ಒಂದು ಇದರಲ್ಲಿ ಪಾರ್ಶ್ವಕೋನಗಳ ಮೊತ್ತ, ಸರಳ ರೇಖೆಯ ಮೇಲೆ ನಿಂತ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಅಂತಿರೋದನ್ನ ಬರೆದಿದ್ದೀವಿ. ಇದನ್ನೊಂದು 2 ಸಲ ಪ್ರಾಕ್ಟೀಸ್ ಮಾಡಿ ಮಕ್ಕಳಿಗೆ. ಮೇನ್ ಏನಂತ ಹೇಳಿದ್ರೆ ಗಮನ ಇಟ್ಟು ಕೇಳಿ, ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಸಿ ಆಗಿದೆ, ಸ್ವಲ್ಪ ಗಮನ ಇಟ್ಟು ಕೇಳಿ. ನೆಕ್ಸ್ಟ್ ಪ್ರಾಬ್ಲಮ್. ಇದನ್ನ ಒಂದು ಸರಳ ರೇಖೆ ಎಂದು ಸಾಧಿಸಿ ಅಂತ ಕೇಳಿದರೆ x+y = w+z ಆದರೆ AOB ಅಂದ್ರೆ ಇದು AOB ಒಂದು ಸರಳ ರೇಖೆಯಲ್ಲಿದೆ ಅಂತ ಸಾಧಿಸಿ ಅಂತ ಕೇಳಿದ್ದಾರೆ. ಈಗ ಕೊಟ್ಟಿರುವಂಥದ್ದು ಏನು ಕೊಟ್ಟಿದ್ದಾರೆ ಅವರು? x+y = w+z. x+y ಅಂತ ಹೇಳೋದು ಒಂದು ಸರಳ ರೇಖೆ ಮೇಲೆ ಅಂತ 2 ರೇಖೆ ಮಕ್ಕಳೇ. ಈ ಕಡೆನೂ ಒಂದು ಸರಳ ರೇಖೆ ಇದೆ, ಅದರ ಮೇಲೆ 2 ಪಾರ್ಶ್ವಕೋನಗಳಿದೆ. ಇದು z w+, ಇದೊಂದು ಸರಳ ರೇಖೆ ಅಂತ ತಗೊಂಡಾಗ ಇದು 2 ಪಾರ್ಶ್ವಕೋನಗಳು, ಇದೆರಡನ್ನ ಕೂಡಿಸಿದಾಗ 180 ಡಿಗ್ರಿ ಬರ್ತದೆ. ಅದು ನಿಮಗೆ ಗೊತ್ತಿದೆ. ಈಗ ನಮ್ಗೆ ಇದನ್ನು ಫುಲ್ ತಗೊಂಡಾಗ ಫುಲ್ ಎಲ್ಲ ಕೋನ +y +z +w = ನಾವೇನು ತಗೊಳ್ತೀವಿ 360 ಡಿಗ್ರಿ. ಹೀಗೆ ತಗೊಳ್ಳೋಣ. x+y +z +w = 360 ಡಿಗ್ರಿ. ಈಗ ಅಲ್ಲಿ ಕೊಟ್ಟಿರೋದು x+y = w+z. ಆಗ ನಾನು ಇದ್ರ ಬದಲಿಗೆ ನಾನು x+y ಪ್ಲಸ್ ಈ w+z ಇದ್ದ ಜಾಗಕ್ಕೆ ಪುನಃ ನಾನು x+y ಅಂತಾನೆ ಬರೀಲ್ಲ, 2 ಸಮ ಅಲ್ವಾ, = 360 ಡಿಗ್ರಿ. ಈ x ಮತ್ತೆ x ಅನ್ನು ಸೇರಿಸಿದಾಗ ಎಷ್ಟಾಗುತ್ತೆ? 2x ಪ್ಲಸ್ y ಮತ್ತು y ಅನ್ನು ಸೇರಿಸಿದಾಗ 2y = 360. ಈಗ ಇದರಲ್ಲಿ ಸಾಮಾನ್ಯ 2 ಹೊರಗೆ ತೆಗಿರಿ ಮಕ್ಕಳೇ. ಅದು x+y = 360 ಡಿಗ್ರಿ ಆಗುತ್ತೆ. x+y ಇದು ಇಂಟು ಇರೋದ್ರಿಂದ ಇಲ್ಲಿ ಬರುವಾಗ ಬೈ ಡಿವೈಡ್ ಮಾಡಬೇಕಾಗುತ್ತೆ. 2 ಒಂದ್ಲಿ 2, ಇಲ್ಲಿ ಉಳ್ಕೊಳ್ಳೋದು 1, 2 8ಲಿ 16, ಆಗ 180 ಬರ್ತದೆ. x+y = ಒಂದು ಸರಳ ರೇಖೆ ಅಲ್ವಾ, ಸರಳ ರೇಖೆಯ ಮೇಲಿನ ಕೋನವೇ 180 ಡಿಗ್ರಿ ಅಲ್ವಾ. ಪಾರ್ಶ್ವಕೋನಗಳನ್ನು ಕೂಡಿಸಿದಾಗ ಎಷ್ಟು ಬರ್ತದೆ? 180 ಡಿಗ್ರಿ. ಆದ್ದರಿಂದ ಇದೊಂದು ಸರಳ ರೇಖೆ ಅಂತ ಬರೀತೀರ. ಅರ್ಥ ಆಯ್ತಲ್ಲ ಮಕ್ಕಳು? ಈಸಿ ಇದೆಯಲ್ವಾ? ಇದೊಂದು ಸರಳ ಯುಗ್ಮ. x+y ಅನ್ನು ಸೇರಿಸಿದಾಗ 2 ಕೋನಗಳನ್ನು ಸೇರಿಸಿದಾಗ 180 ಡಿಗ್ರಿ ಬಂದಿದೆ. ಇದೊಂದು ಸರಳ ಯುಗ್ಮ ಇಲ್ಲ, ಸರಳ ರೇಖೆಯ ಮೇಲೆ ಅಲ್ವಾ. ಆದ್ದರಿಂದ AOB ಒಂದು ಸರಳ ರೇಖೆ ಅಂತ ಬರೆದ್ರೆ ಆಯ್ತು. AOB ಒಂದು ಸರಳ ರೇಖೆ ಸಾಧಿಸ್ಲಿಕ್ಕೆ ಹೇಳಿದ್ದಾರೆ, ಆದ್ದರಿಂದ ಸಾಧಿಸಿದೆ. ನೆಕ್ಸ್ಟ್ ಒನ್, ಅದು 7ರಲ್ಲಿ POQ ಒಂದು ಸರಳ ರೇಖೆ. ನಿಮ್ಗೆ ಗೊತ್ತು POQ ಒಂದು ಸರಳ ರೇಖೆಯಾಗಿದೆ. ಆಮೇಲೆ PQ ಸರಳ ರೇಖೆಗೆ ಲಂಬವಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವುದು? PQ ಅಂತ ಹೇಳೋದು ಸರಳ ರೇಖೆಗೆ ಏನಾಗಿದೆ? ಲಂಬವಾಗಿದೆ ಅಂತ. ಸಾರಿ, QR ಕಿರಣ, OR ಕಿರಣವು ಈ PQಗೆ ಲಂಬವಾಗಿ, ಲಂಬ ಅಂತ ಹೇಳಿದ ತಕ್ಷಣ ಇಲ್ಲಿ ಎಷ್ಟು ಡಿಗ್ರಿ ಆಗುತ್ತೆ? 180 ಡಿಗ್ರಿ ಆಗುತ್ತೆ. OP ಮತ್ತು OR ಕಿರಣಗಳ ನಡುವೆ OS ಕಿರಣ ಇದೆ. OP ಯಲ್ಲಿದೆ? OP ಮತ್ತು OR ಕಿರಣದ ನಡುವೆ ಯಾವ ಕಿರಣ ಇದೆ? OS ಕಿರಣ ಇದೆ. ROS = ನಮ್ಗೇನು ಸಾಧಿಸಬೇಕು? ROS. ಯಾವುದು ROS? ROS = ಅರ್ಧ ಯಾವುದ್ರದ್ದು? QOS. ಎಲ್ಲಿದೆ QOS? QOS ಮೈನಸ್ POS. ಎಲ್ಲಿದೆ? POSನ ಅರ್ಧದಷ್ಟಿದೆ ಅಂತ ಸಾಧಿಸ್ಬೇಕು. ಓಕೆ, ಇದನ್ನು ನಮಗೆ ಬರಬೇಕಿತ್ತು ಸಾಧನೀಯ. ಓಕೆ, ಏನನ್ನ ಸಾಧಿಸಬೇಕು ಅಂದರೆ ಇದು ದತ್ತ ಏನು ಬರ್ಕೊಳ್ತೀರಾ? ದತ್ತ ಬರ್ಕೊಳ್ಬೇಕಾಗಿದ್ದು ಒಂದು ಸರಳ ರೇಖೆ ಲಂಬವಾಗಿದೆ ಅಂತ ಬರಬೇಕು. ಯಾವುದು ಬರಿಬೇಕು? ದತ್ತ ಬರಿಬೇಕಾದಿದ್ದು ಸಾಧನೀಯ. ದತ್ತ ಬರಿಬೇಕು ಅಂತಿದ್ರೆ ನೀವೇನು ಬರಿತೀರಾ? RO ಲಂಬ, PO ಅಂತ PQ ಅಂತ ಕೊಟ್ಟಿದ್ದಾರೆ, ಅದನ್ನು ಒಂದು ದತ್ತದಲ್ಲಿ ಬರಿತೀರಾ. ಅಷ್ಟನ್ನು ಬರೆದು ಅದು ಮಾತ್ರ ಬರೀ, ದತ್ತ ಅಷ್ಟು ಬರೀರಿ. ಈಗ ಸಾಧನೆಯ ಇದನ್ನು ಈಗ ಸಾಧನೆಗೆ ಹೋಗೋಣ. ಏನಂತ ಸಾಧಿಸ್ಬೇಕು? ಇದು ಸಾಧಿಸ್ಬೇಕಾಗಿರುವಂಥದ್ದು. ಆಗ ನಾವೇನು ತಗೊಳ್ಳೋಣ ಅಂದರೆ POR = 90 ಡಿಗ್ರಿ. ಹೌದು ತಾನೆ? P ಎಲ್ಲಿದೆ? POR = ನಾವು ಸಾಧನೆ 90 ಡಿಗ್ರಿ. ಯಾಕೆಂತ ನಿಮ್ಗೆ ಗೊತ್ತು, ಈ ಕಡೆ 90 ಡಿಗ್ರಿ ಆದರೆ ಈ ಕಡೆ 90 ಡಿಗ್ರಿ ಇರುತ್ತೆ. ಸರಳ ರೇಖೆಯಲ್ಲಿ ಇಲ್ಲೊಂದು ಕೋನ ಎಷ್ಟು ಬರ್ತದೆ? 90 ಡಿಗ್ರಿ ಅಂತ ಬರೆದು ಉಳಿದ ಕೋನ ಈ ಕಡೆದು ಎಷ್ಟಿರ್ತದೆ? 90 ಡಿಗ್ರಿ. 90 + 90 180 ಬರ್ತಾ ಇದೆಯಲ್ವಾ? ಆಗ ಇಲ್ಲಿ ಏನಾಗ್ಬಿಟ್ಟಿದೆ? ಇದನ್ನು 90 ಡಿಗ್ರಿ, ಇಲ್ಲಿ ಒಂದು ರೇಖೆಯನ್ನು, ಒಂದು ಕಿರಣವನ್ನು ಎಕ್ಸ್ಟ್ರಾ ಎಳೆದಿದ್ದಾರೆ ಅಂತಷ್ಟೇ. ಈಗ ಇದನ್ನು ನಾನು ಕಟ್ ಮಾಡಿ ಬರಿಬೇಕಾದ್ರೆ ಏನಂತ ಬರಿತೀನಿ ನಾನು? ಯಾಕೆಂತಂದ್ರೆ ಇಲ್ಲಿ ಏನಂತ ಬರಿಬೇಕು? RO ಲಂಬ ಯಾವುದಕ್ಕೆ? PQಗೆ. ಓಕೆ, RO ಲಂಬ PQ. ಈಗ ಇದನ್ನು
ಎರಡು ಭಾಗವಾಗಿ ಬರಿಬೋದು. ಹೇಗೆ ಬರಿತೀರಾ? ಪಿ ಒ ಆರ್ ಬದಲಿಗೆ ಪಿ ಒ ಎಸ್, ಹೌದಲ್ವಾ? ಪಿ ಒ ಎಸ್ ಪ್ಲಸ್ ಎಸ್ ಒ ಆರ್ ಪ್ಲಸ್ ಎಸ್ ಒ ಆರ್ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಬರಿತೀರಾ? 90 ಡಿಗ್ರಿ. ಅರ್ಥ ಆಯ್ತಾರ ಮಕ್ಕಳೇ? ಈಗ ನಾವೇನು ಮಾಡ್ತೀವಿ? ಆರ್ ಒ ಎಸ್ ಅಥವಾ ಎಸ್ ಒ ಆರ್ ಇದೆಯಲ್ವಾ? ಎಸ್ ಒ ಆರ್ ಇಸ್ ಈಕ್ವಲ್ ಟು 90 ಮೈನಸ್ ಇದನ್ನು ಈಚೆ ತಗೊಂಡ್ಬನ್ನಿ. ಆಗ ಎಷ್ಟಾಯಿತು? ಪಿ ಒ ಎಸ್ ಪ್ಲಸ್ ಇದನ್ನು ಆಚೆ ತಂದಾಗ ಏನಾಯಿತು? ಕೋನ ಎಸ್ ಒ ಆರ್ ಅಥವಾ ಆರ್ ಒ ಎಸ್ ಹೇಗೆ ಬರೆದ್ರು ಓಕೆ. ಗೊತ್ತಾಯ್ತಲ್ಲ? ಆರ್ ಒ ಎಸ್ ಅಂತ ಹೇಳಿದ್ರೆ ಯಾವುದು? ಇದು. ಓಕೆ, ಇಲ್ಲಿ ಆರ್ ಒ ಎಸ್ ಇರೋದ್ರಿಂದ ನಾನು ಎಸ್ ಒ ಆರ್ ಬಂದು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾವು ಆರ್ ಒ ಎಸ್ ಅಂತಾನೆ ಬರೆಯೋಣ ಬೇಕಾದ್ರೆ. ಆರ್ ಒ ಎಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಇಲ್ಲಿ ಆರ್ ಒ ಎಸ್ ಇಸ್ ಈಕ್ವಲ್ ಟು 90 ಮೈನಸ್ ಪಿ ಒ ಎಸ್ ಅಂತ ಬರಿತೀರಿ. ಈಗ ಇದನ್ನು ಸಮೀಕರಣ 1 ಅಂತ ತಗೊಳ್ಳಿ. ನೆಕ್ಸ್ಟ್ ಈಕ್ವಲ್ ಟು 90 ಡಿಗ್ರಿ ಕ್ಯೂ ಒ ಆರ್ ಇಸ್ ಈಕ್ವಲ್ ಟು 90 ಡಿಗ್ರಿ ಕೊಟ್ಟಿರೋದು ಅಲ್ವಾ? ಕ್ಯೂ ಒ ಆರ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಇಲ್ಲೂ ಅದೇ ರೀಸನ್ ಬರಿಬೇಕು. ಏನಂತ ಬರಿತೀರಾ? ಆರ್ ಒ ಲಂಬ ಯಾವುದಕ್ಕೆ? ಪಿ ಒಗೆ. ಇದು ಕೊಟ್ಟಿರೋದು ಸರಿ, ಪಿ ಕ್ಯೂಗೆ. ಎಲ್ಲಿ ಕೊಟ್ಟಿದ್ದಾರೆ? ಇಲ್ಲಿ ಬರ್ದಿದ್ನೆ, ಇಲ್ಲಿ ಬರ್ದಿದ್ದೀನಿ. ಆರ್ ಒ ಲಂಬ ಪಿ ಕ್ಯೂ, ಆರ್ ಒ ಲಂಬ ಪಿ ಕ್ಯೂ. ಎಲ್ಲಿಗೆ ಕೊಟ್ಟಿದ್ದಾರೆ ಮಕ್ಕಳೇ? ಅದು ಕೊಟ್ಟಿರೋದು ದತ್ತದಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ಯೂ ಒ ಆರ್ ಇಸ್ ಈಕ್ವಲ್ ಟು, ನೋಡಿ ಮಕ್ಕಳು ಒಂದು ಸಣ್ಣ ಚೇಂಜ್. ಈ ಕ್ಯೂ ಒ ಆರ್ ಅನ್ನು ನಾನು ತೆಗಿಬೇಕಾದ್ರೆ ಈ ಎಸ್ ಒ ಕ್ಯೂ ಇಂದ ಇದನ್ನು ಎಸ್ ಒ ಆರ್ ಅನ್ನು ಮೈನಸ್ ಮಾಡಿದ್ರೆ ನನಗೆ ಕ್ಯೂ ಒ ಆರ್ ಬರೋಕ್ಕಿಲ್ಲ. ಈಗ ಇದನ್ನು ನನಗೆ ಬೇಕಾಗಿರೋದು ಇದು ಯಾವುದು? ಇಲ್ಲಿರೋದು ಎಸ್ ಒ ಆರ್ ಕ್ಯೂ. ನನಗೆ ಬೇಕಾಗಿರೋದು ಕ್ಯೂ ಒ ಆರ್ ಅಂತ ಹೇಳಿದ್ರೆ ಇದು. ನಾನು ಇದು ಫುಲ್ಲನ್ನು ತೆಗೆದು ಅಲ್ವಾ, ಇದಿಷ್ಟನ್ನು ತೆಗೆದು ಇದನ್ನು ಮೈನಸ್ ಮಾಡಿದ್ರೆ ನಂಗೆ ಅದು ಸಿಗಲ್ವಾ? ಅದನ್ನೇ ಬರಿತಿದ್ದೀನಿ. ಕ್ಯೂ ಒ ಆರ್ ಅಂತ ಹೇಳಿದ್ರೆ ಎಸ್ ಒ ಕ್ಯೂ ಅಲ್ವಾ? ಎಸ್ ಒ ಕ್ಯೂ ಮೈನಸ್ ಯಾವುದನ್ನು ಮಾಡಬೇಕು ನಾನು? ಎಸ್ ಒ ಆರ್ ಅಥವಾ ಆರ್ ಒ ಎಸ್, ಹೇಗೆ ಬೇಕಾದರೂ ಬರಿಬೋದು ನೀವು. ಅಲ್ಲಿ ಆರ್ ಒ ಎಸ್ ಇದೆ, ಇಲ್ಲಿ ಎಸ್ ಒ, ಹಾಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಆರ್ ಒ ಎಸ್ ಬರೆಯೋಣ. ಆರ್ ಒ ಎಸ್, ಎಸ್ ಒ ಆರ್ ಒಂದೇ, ಆರ್ ಒ ಎಸ್ ಅಂತ ಹೇಳಿದ್ರು ಒಂದೇ. ಆರ್ ಒ ಎಸ್ ಇಸ್ ಈಕ್ವಲ್ ಟು 90 ಡಿಗ್ರಿ ಅಥವಾ 90 ಡಿಗ್ರಿ ಅಂತ ಬರಲ್ಲ. ಇದ್ರ ಬದಲಿಗೆ ನಾನು ಎಸ್ ಒ ಕ್ಯೂ ಮೈನಸ್ ಆರ್ ಒ ಎಸ್ ಇಸ್ ಈಕ್ವಲ್ ಟು ಏನಂತ ಬರ್ದಿದ್ದೀನಿ? 90 ಡಿಗ್ರಿ. ಈಗ ಇಲ್ಲಿ ಮೈನಸ್ ಆರ್ ಒ ಎಸ್ ಇಸ್ ಈಕ್ವಲ್ ಟು 90 ಮೈನಸ್ ಎಸ್ ಒ ಕ್ಯೂ. ಎಲ್ಲಿಂದ ತಗೊಂಡ್ಬಂದೆ ನಾನು? ಇಲ್ಲಿಂದ ಆಚೆಗೆ ತಂದಾಗ ಮೈನಸ್ ಆಯಿತು. ಇಲ್ಲಿ ಮೈನಸ್ ಆರ್ ಒ ಎಸ್ ಇಸ್ ಈಕ್ವಲ್ ಟು 90 ಮೈನಸ್ ಎಸ್ ಒ ಕ್ಯೂ. ಇದನ್ನು ಈಕ್ವೇಶನ್ ನಂಬರ್ 2 ತಗೊಳ್ಳೋದಕ್ಕಿಂತ ಮೊದಲು ಇದನ್ನು ಎಲ್ಲವನ್ನು ಮೈನಸ್ಸಿಂದ ಗುಣಿಸೋಣ. ಯಾಕೆಂದರೆ ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ ಮಾಡಬೇಕು ಅದಕ್ಕೆ. ಸೊ ಆರ್ ಒ ಎಸ್ ಏನು ಮಾಡ್ತೀರಾ ನೀವು? ಮೈನಸ್ನಿಂದ ಗುಣಿಸಿದಾಗ ಈಕ್ವಲ್ ಟು ಇಲ್ಲಿ ಮೈನಸ್ 90, ಇಲ್ಲಿ ಮೈನಸ್ ಇದ್ದಿದ್ದು ಪ್ಲಸ್ ಎಸ್ ಒ ಕ್ಯೂ. ಅರ್ಥ ಆಯ್ತಲ್ಲ? ಕೋನ ಎಸ್ ಒ ಕ್ಯೂ ಆಗುತ್ತೆ. ಈಗ ಇದನ್ನು ಈಕ್ವೇಶನ್ ನಂಬರ್ 2 ಅಂತ ತಗೊಳ್ಳಿ. ಇದು ಈಕ್ವೇಶನ್ ನಂಬರ್ 1, ಇದು ಈಕ್ವೇಶನ್ ನಂಬರ್ 2. ಎರಡು ಕಡೆ ಆರ್ ಒ ಎಸ್ ಅಂತ ಬಂದಿದೆಯಾ? ಈಗ ನಾನೇನು ಮಾಡ್ತೀನಿ? ಇದ್ರದ್ದು ಆನ್ಸರ್ ಆರ್ ಒ ಎಸ್ ನನಗೆ ಇಲ್ಲಿ ಬರಬೇಕು. ಆರ್ ಒ ಎಸ್ ಆಗ ಎರಡು ಆರ್ ಒ ಎಸ್ ಅನ್ನು ಒಂದು ಮತ್ತೆ ಈಕ್ವೇಶನ್ ಇಲ್ಲಿ ಎರಡನ್ನು ಕೂಡಿಸ್ಬೇಕು. ಅಲ್ಲಿ ಕೂಡಿಸ್ಲಿಲ್ಲ ನಾವು. ನೆಕ್ಸ್ಟ್ ಪ್ರೀವಿಯಸ್ ಹಿಂದಿನ ಪ್ರಾಬ್ಲಮಲ್ಲಿ ಇಲ್ಲಿ ಕೂಡಿಸ್ಬೇಕು. 1 ಮತ್ತು 2 ಕೂಡಿಸಿದಾಗ ನಮಗೆ ಬರುತ್ತೆ 2 ಆರ್ ಒ ಎಸ್ ಇಸ್ ಈಕ್ವಲ್ ಟು, ಇದನ್ನು ಏನು ಇದೆ ಅದನ್ನು ಹಾಗೆ ಬರ್ಕೊಳ್ಳಿ. 90 ಮೈನಸ್ ಕೋನ ಪಿ ಒ ಎಸ್ ಮೈನಸ್ 90 ಪ್ಲಸ್ ಎಸ್ ಒ ಕ್ಯೂ. ಇಲ್ಲಿ ಪ್ಲಸ್ 90 ಮೈನಸ್ 90 ಕ್ಯಾನ್ಸಲ್ ಆಯಿತು. 2 ಆರ್ ಒ ಎಸ್ ಇಸ್ ಈಕ್ವಲ್ ಟು ಇಲ್ಲಿ ಪಿ ಒ ಎಸ್ ಅಲ್ವಾ, ಮೈನಸ್ ಪಿ ಒ ಎಸ್ ಪ್ಲಸ್ ಎಸ್ ಒ ಕ್ಯೂ ಅಲ್ವಾ. ಆಗ ನಾನು ಫಸ್ಟ್ ಎಸ್ ಒ ಇದೊಂದನ್ನು ಯೋಚನೆ ಇಟ್ಕೊಂಡಿರಬೇಕು. ಆರ್ ಒ ಎಸ್ ಈಕ್ವಲ್ ಟು 90 ಮೈನಸ್ ಪಿ ಒ ಎಸ್ ಈಕ್ವೇಶನ್ ನಂಬರ್ 1. ಇದು ಆರ್ ಒ ಎಸ್ ಇಸ್ ಈಕ್ವಲ್ ಟು ಮೈನಸ್ 90 ಮಾಡಿದ್ದೀನಿ, ಮೈನಸ್ ಇದ್ದಿದ್ದು ಪ್ಲಸ್ ಎಸ್ ಒ ಕ್ಯೂ ಆಗಿದೆ. 1 ಮತ್ತು 2 ಕೂಡಿಸ್ಬೇಕು. ಇಲ್ಲಿ ಕೂಡಿಸಿದಾಗ ಆರ್ ಒ ಎಸ್ ಕೂಡಿಸಿದಾಗ ಎಷ್ಟು ಬರ್ತದೆ? 2 ಆರ್ ಒ ಎಸ್ ಈಕ್ವಲ್ ಟು 90 ಮೈನಸ್ ಪಿ ಒ ಎಸ್ ಅನ್ನು ಈಚೆ ಬರ್ಕೊಳ್ಳಿ. ಈಚೆ ಮತ್ತೆ ಮೈನಸ್ 90 ಪ್ಲಸ್ ಎಸ್ ಒ ಕ್ಯೂ ಅನ್ನು ಬರೀರಿ, ಕೋನ ಎಸ್ ಒ ಕ್ಯೂ. ಈ ಪ್ಲಸ್ಸು ಮೈನಸ್ 90 ಪ್ಲಸ್ 90 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಮಕ್ಕಳೇ ನಾನು ಇದನ್ನು ಫಸ್ಟ್ ಯಾಕೆ ಬರಿತೀನಿ ಅಂದರೆ, ನೋಡಿ ನಮಗೆ ಕ್ಯೂ ಒ ಎಸ್ ಇಲ್ಲೇ ಇದೆ ಅಲ್ವಾ.
ಕ್ಯೂ ಒ ಎಸ್ ಅಂದ್ರೂ ಒಂದೇ, ಎಸ್ ಒ ಕ್ಯೂ ಅಂದ್ರೂ ಒಂದೇ. ಅದನ್ನೇ ಬರ್ತೀನಿ, ಎಸ್ ಒ ಕ್ಯೂ ಮೈನಸ್ ಇದನ್ನು ಪಿ ಒ ಎಸ್ ಅನ್ನು ಆ ಕಡೆ ಬರ್ತೀನಿ. ಇದು ಕ್ಯಾನ್ಸಲ್ ಆಯಿತು. ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಆರ್ ಒ ಎಸ್ 2 ಇಂಟು ಆರ್ ಒ ಎಸ್ ಇರೋದು. ಆಗ ನಾನೇನು ಮಾಡಬೇಕಾಗುತ್ತೆ ಭಾಗಿಸು ಅಂತ ಮಾಡಬೇಕಾಗುತ್ತೆ. ಇಲ್ಲಿ ಗುಣಿಸು ಅಂತಿದ್ರೆ ಇಲ್ಲಿಗೆ ಬರ್ಬೇಕಾದ್ರೆ ಏನಾಗುತ್ತೆ, ಭಾಗಿಸು ಆಗುತ್ತೆ. 2 ಗುಣಿಸು ಆರ್ ಒ ಎಸ್ ಇರೋದು. ಆಗ 2 ಕೋನ ಆರ್ ಒ ಎಸ್ ಇಸ್ ಈಕ್ವಲ್ ಟು ನಾವು ಏನು ಮಾಡ್ತೀವಿ, 1/2 ಗುಣಿಸು ಕೋನ ಎಸ್ ಒ ಕ್ಯೂ ಮೈನಸ್ ಕೋನ ಪಿ ಒ ಎಸ್ ಅಂತ ಬರೀತೀವಿ. ಇದು ಆಯ್ತಲ್ವಾ? ಇಷ್ಟು ಸಾಧಿಸಿ ಏನು ಕೇಳಿದ್ರು ಅದನ್ನು ತಾನೇ ಸಾಧಿಸಿ ಅಂತ ಕೇಳಿರೋದು. ಆಗ ಇಲ್ಲಿಗೆ ಸಾಧಿಸಿದೆ ಅಂತ ಬರಿಬೇಕು. ನೆಕ್ಸ್ಟ್ ಲೆಕ್ಕ, XYZ 64 ಡಿಗ್ರಿ ಮತ್ತು XY ಅನ್ನು P ಯವರೆಗೆ ವೃದ್ಧಿಸಿದೆ ಅಂತ ಕೊಟ್ಟಿದ್ದಾರೆ. XY ಅಂತೇಳಿ ಒಂದು ರೇಖೆ, XY ಅದನ್ನು ಎಲ್ಲಿಯವರೆಗೆ ವೃದ್ಧಿಸಿದೆ ಅಂತೆ, P ಯವರೆಗೆ ವೃದ್ಧಿಸಿದೆ. XYZ 64. ಆಗ ನಾವು ಇಲ್ಲಿ Y ಇಂದ ಒಂದು ರೇಖೆ ತಗೊಳ್ಳೋಣ, ಇದನ್ನ Z ಅಂತ ತಗೊಳ್ಳೋಣ. ಇದೆಷ್ಟು ಡಿಗ್ರಿ, 64 ಡಿಗ್ರಿ ಅಂತ ತಗೊಳ್ಳೋಣ. ಈ ತತ್ವವನ್ನು ಉಪಯೋಗಿಸಿ ಒಂದು ಚಿತ್ರ ರಚಿಸಿದೆ. ZYP, Z ಎಲ್ಲಿದೆ, ZYP ಯನ್ನು ಕಿರಣ YQ, ಆಗ ಇಲ್ಲೊಂದು ಲೈನ್ ಎಳಿಬೇಕು, ಅದನ್ನ Q ಅಂತ ಹೆಸರು ಕೊಡಬೇಕು. YQ ದ್ವಿಭಾಗಿಸಿದರೆ, ದ್ವಿ ಅಂತ ಹೇಳಿದ್ರೆ 2 ಭಾಗ ಮಾಡಿದರೆ, ಈ ಕೋನವನ್ನ ಈ ಲೈನು 2 ಭಾಗ ಮಾಡಿದರೆ, ದ್ವಿಭಾಗಿಸಿದರೆ XYQ ಕೇಳಿರೋದು ಯಾವುದೆಲ್ಲ ಕಂಡುಹಿಡಿಬೇಕಂತೆ, XYQ ಎಷ್ಟು ಅಂತ ಕಂಡುಹಿಡಿಬೇಕು. ಆಮೇಲೆ ಏನು ಕೇಳಿದರೆ, ಸರಳಾಧಿಕ, ಯಾವುದ್ರದ್ದು ಸರಳಾಧಿಕ, ಕೋನ QYP ಎಷ್ಟು ಅಂತ ಕೇಳಿದರೆ. QYP ಎಲ್ಲಿ ಬರ್ತದೆ, ಈ ಕೋನ QYP ಯ ಸರಳಾಧಿಕ ಕೋನ ಎಷ್ಟು ಮತ್ತೆ XYQ ಎಷ್ಟು ಅಂತ. ಮಕ್ಕಳೇ, ಇದು ಒಂದು ಸರಳ ರೇಖೆ ಹೌದಲ್ವಾ? ಸರಳ ರೇಖೆಯ ಮೇಲೆ 2 ಕಿರಣಗಳಿದೆ. ಇದನ್ನ ಪಾರ್ಶ್ವಕೋನಗಳು ಮತ್ತೆ ಎಷ್ಟು ಬರ್ತದೆ, 180 ಡಿಗ್ರಿ. ಆಗ ನಾನೇನು ಬರಿತೀನಿ, XY ಈ ಕೋನ XYZ, ಕೋನ XYZ ಪ್ಲಸ್ ZYA ಪ್ಲಸ್ ಇನ್ನೇನು ಬರಿತೀನಿ, ZYA ಅಲ್ಲದು Q ಅಲ್ವಾ. ನೆಕ್ಸ್ಟ್ QYP ಈಕ್ವಲ್ ಟು ಎಷ್ಟು ಬರಿಬೇಕು ನಾನು, 180 ಡಿಗ್ರಿ. ಯಾಕೆಂದ್ರೆ ಸರಳ ರೇಖೆಯ ಮೇಲೆ ಬರುವಂತಹ ಕೋನ ಅಲ್ವಾ. ಸ್ವಲ್ಪ ಈಚೆ ಬರೆಯೋಣ. ಈಕ್ವಲ್ ಟು 180 ಡಿಗ್ರಿ. ಇದನ್ನು ಎಕ್ಸ್ ಅಂತ ಬರಿತೀನಿ. ಈಗ ನಮಗೆ XYZ ಎಷ್ಟು ಕೊಟ್ಟಿದ್ದಾರೆ, 64 ಪ್ಲಸ್ ನಾನು ಇದನ್ನು ಎರಡನ್ನು ಏನಂತ ತಗೊಂಡಿದ್ದೀವಿ, ಎ ಅಂತ ತಗೊಂಡಿದ್ದೀವಿ. ಏಕೆ ಅಂತ ಹೇಳಿದ್ರೆ ಈ ಕಿರಣವು ಇದನ್ನು ದ್ವಿಭಾಗಿಸ್ತದೆ ಅಂತ, 2 ಭಾಗ ಮಾಡ್ತದೆ ಅಂತ, ಆದರೆ ಸೇಮ್ ಇರ್ತದೆ. ಅದಕ್ಕೆ ಎ ಬೇಕಾದ್ರೂ ತಗೋಬಹುದು, XX ಬೇಕಾದ್ರೂ ತಗೊಳ್ಬೋದು. ಆಗ ನನಗೆ ಎಷ್ಟು ಬಂತು, ಇದು ಎ, ಇದು ಸಹ ಎ ಈಕ್ವಲ್ ಟು 180 ಡಿಗ್ರಿ. ಆಗ 64 ಪ್ಲಸ್ 2A ಈಕ್ವಲ್ ಟು 180. ಆಗ 2A ಈಕ್ವಲ್ ಟು 180 ಮೈನಸ್ 64 ಕಳೀರಿ. 10ರಿಂದ 4 ಹೋದರೆ 6, 7ರಿಂದ 6 ಹೋದರೆ 1, 116. 2A ಈಕ್ವಲ್ ಟು 116, ಎ ಈಕ್ವಲ್ ಟು 116/2. 2 5ಲಿ 10, 2 8ಲಿ 16. ಆಗ ಎ ಎಷ್ಟು ಬಂತು, ಇದು 58 ಡಿಗ್ರಿ, ಇದು ಸಹ 58 ಡಿಗ್ರಿ, ಎರಡು ಸಹ ಎಷ್ಟೆಷ್ಟು ಬಂತು, 58 ಡಿಗ್ರಿ ಬಂತು. ಈಗ ಕೇಳಿರೋದೇನು, ಸರಳಾಧಿಕ. ಫಸ್ಟ್ ಕೇಳಿದೇನು, XYQ. ಈಗ XYQ ಅನ್ನು ಕಂಡುಹಿಡಿಯೋಣ. XYQ ಈಕ್ವಲ್ ಟು, ನಾನು XYZ ಇದೆರಡನ್ನ ಆಡ್ ಮಾಡಿದ್ರೆ ಕೂಡಿಸಿದ್ರೆ ಆಯ್ತಲ್ವಾ, ಇಲ್ಲಿ XYQ ಈಕ್ವಲ್ ಟು ಇದೆರಡನ್ನ ಕೂಡಿಸಿದಾಗ XYZ ಪ್ಲಸ್ ZYQ ಅನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರ್ತದೆ ನೋಡ್ಬೇಕೀಗ. ಇದು ಕೋನ XY, ಇದು 64 ಪ್ಲಸ್ ಎ ಎಷ್ಟು ಅಂತ ಕಂಡುಹಿಡಿದಿದ್ದೀವಿ ನಾವು, 58. ಕೂಡಿಸಿ 8 4 12, 1 6 6 12, 122 ಡಿಗ್ರಿ ಆಯಿತು. XYQ ಎಷ್ಟು ಬಂತು, 122 ಡಿಗ್ರಿ. ಇನ್ನೇನು ಕೇಳಿದರೆ ಅಲ್ಲಿ, ಸರಳಾಧಿಕ. ಇದನ್ನ ಸಿಕ್ತು ನಮಗೆ. ಈಗ ಇದ್ರದ್ದು ಸರಳಾಧಿಕ ಕೋನ ಕಂಡುಹಿಡಿಬೇಕು. ಸರಳಾಧಿಕ ಕೋನ ಕಂಡುಹಿಡಿಬೇಕಂತ ಹೇಳಿದ್ರೆ ಏನು ಮಾಡ್ಬೇಕು ನಾವು, 360ರಿಂದ 58 ಮೈನಸ್ ಮಾಡಬೇಕು. ಓಕೆ, ಸರಳಾಧಿಕ QYP ಈಕ್ವಲ್ ಟು ಏನು ಮಾಡ್ತೀರಾ, 360 ಮೈನಸ್ 58. ಆಗ 10ರಿಂದ 8 ಹೋದರೆ 2, ಇಲ್ಲಿ 5ರಿಂದ 5 ಕಳೆದ 0, ಎಷ್ಟು ಬರ್ತದೆ, ಸರಳಾಧಿಕ QYP ಎಷ್ಟು ಬಂತು, 302 ಡಿಗ್ರಿ. ಅರ್ಥ ಆಯ್ತಲ್ಲ ಮಕ್ಕಳೇ?
ಈಸಿ ಇದೆಯಲ್ವಾ? ಇಲ್ಲಿಗೆ ಈ ಪಾಠ ಮುಗೀತು. ಇಲ್ಲಿ ಬರೇ ನಿಮ್ಗಿರೋದೇನು ಒಂದು ರೇಖೆ ಇದೆ, ಇಲ್ಲಿ ಕಲ್ತ್ಕೊಳ್ಬೇಕಾಗಿದ್ದು ಇಂಪಾರ್ಟೆಂಟ್. ಅದ್ರ ಮೇಲೆ ಒಂದು ಕಿರಣ ಕೂತಿದೆ. ಇದನ್ನೆರಡನ್ನ ಕೂಡಿಸಿದಾಗ ಎಷ್ಟು ಬರ್ತದೆ? 180 ಡಿಗ್ರಿ ಬರ್ತದೆ. ಒಂದು ವೇಳೆ ಇದ್ರದ್ದು ಸರಳಾಧಿಕ ಕೇಳಿದಾರೆ ಅಂತ ಹೇಳಿದ್ರೆ ಈ ಕೋನವನ್ನ ಕಂಡಿಡಿದು 360ರಿಂದ ಇದನ್ನ ಮೈನಸ್ ಮಾಡಿದಾಗ ನಮಗೆ ಸರಳಾಧಿಕ ಅಷ್ಟೇ ಇದೆ ಈ ಪಾಠದಲ್ಲಿ ಬಂದಿರೋದು ಮಕ್ಕಳೇ. ಯಾವಾಗಲೂ ಬಂದಿರೋದೇ ಅಷ್ಟೇ. ಸ್ವಲ್ಪ ನೀವು ಅದನ್ನ ಆ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡ್ರೆ ಇದನ್ನ ಈಸಿಯಾಗಿ ಕಲ್ತು ಬಿಡ್ಬೋದು. ಇದೆಲ್ಲವೂ ಅಷ್ಟೇ ಇರೋದು, ಸ್ವಲ್ಪ ರಿವೈಸ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಎಲ್ಲ ಲೆಕ್ಕನೂ ಬೇರೆ ಬೇರೆ ತರ ಇದೆ, ಅದು ಎಲ್ಲವೂ ಯಾವುದರ ಮೇಲೆ ಆಧಾರಿತವಾಗಿದೆ ಅಂತ ಇದೊಂದೇ ಇರೋ ಸರಳ ರೇಖೆಯ ಮೇಲಿರುವಂತಹ ಕಿರಣವು ಪಾರ್ಶ್ವಕೋನವನ್ನು ಉಂಟು ಮಾಡುತ್ತದೆ. ಈ 2 ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಅಂತ ಕಲ್ತಿದ್ದೀರಾ ನೀವು, ಅದ್ರ ಮೇಲೇನೆ ಇದೆ. ಇನ್ನೊಂದೇನಿದೆ ಅಂದ್ರೆ ಸರಳಾಧಿಕ ಅಂತ ಕೇಳಿದರೆ, ಸರಳಾಧಿಕ ಅಂತ ಹೇಳೋತ್ತಿಗೆ ಯಾವಾಗಲೂ 360 ಡಿಗ್ರಿಯಿಂದ ಆ ಕೋನವನ್ನು ಮೈನಸ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ತದೆ? ಸರಳಾಧಿಕ ಸಿಗ್ತದೆ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಅಭ್ಯಾಸವನ್ನ ಅಧ್ಯಯನ ಮಾಡೋಣ.